ಮೈಸೂರಿನ ಚಾಮುಂಡಿ ಬೆಟ್ಟ ಎಂದರೆ ಕೇವಲ ದೈವಿಕ ಶಕ್ತಿಯ ಕೇಂದ್ರವಷ್ಟೇ ಅಲ್ಲ, ಪ್ರಕೃತಿ ಸೌಂದರ್ಯ ಮತ್ತು ವೈವಿಧ್ಯಮಯ ಜೀವಜಾಲದ ಆಶ್ರಯವೂ ಹೌದು. ಆದರೆ ಈ ವರ್ಷ ಹೆಚ್ಚಿದ ಉಷ್ಣತೆಯಿಂದ ಮನುಷ್ಯರೇ ಐರಣಾಗಿರುವಾಗ ಅಲ್ಲಿನ ಮೂಕ ಪ್ರಾಣಿಗಳ ಸ್ಥಿತಿ ಇನ್ನಷ್ಟು ಸಂಕಷ್ಟಕರವಾಗಿದೆ. ಚಾಮುಂಡಿ ಬೆಟ್ಟದ ನಂದಿ ವಿಗ್ರಹದ ಸಮೀಪ ನೂರಾರು ಕೋತಿಗಳು ಪ್ರವಾಸಿಗರು ನೀಡುವ ಆಹಾರಕ್ಕಾಗಿ ಅವಲಂಬಿತವಾಗಿವೆ. ಆಹಾರ ದೊರಕದಿದ್ದರೂ ಕುಡಿಯಲು ನೀರಿನ ಕೊರತೆಯಿಂದ ಅವುಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದವು. ಬಿಸಿಲಿನ ತಾಪಕ್ಕೆ ಒಂದು ಹನಿ ನೀರಿಗಾಗಿ ಕೋತಿಗಳು ಅಲೆದಾಡುತ್ತಿದ್ದ ದೃಶ್ಯ ಕಂಡವರಿಗೆ ಕಳವಳ ಮೂಡಿಸಿತ್ತು. ಈ ದಯನೀಯ ಪರಿಸ್ಥಿತಿಯನ್ನು ಗಮನಿಸಿದ KMPK ಚಾರಿಟಬಲ್ ಟ್ರಸ್ಟ್ ಮಾನವೀಯತೆ ಮೆರೆದು ಮಹತ್ವದ ಹೆಜ್ಜೆ ಇಟ್ಟಿದೆ. ಪ್ರಾಣಿ ಸಂರಕ್ಷಣೆಯ ಭಾಗವಾಗಿ ಬೆಟ್ಟದ ವಿವಿಧ ಕಡೆಗಳಲ್ಲಿ ವಿಶೇಷ ನೀರಿನ ತೊಟ್ಟಿಗಳನ್ನು ಅಳವಡಿಸಿ ಕೋತಿಗಳ ದಾಹ ನೀಗಿಸಲು ಮುಂದಾಗಿದೆ. ಇದಕ್ಕಿಂತ ಮುಖ್ಯವಾಗಿ ಈ ತೊಟ್ಟಿಗಳಿಗೆ ಪ್ರತಿದಿನ ನೀರು ತುಂಬುವ ಜವಾಬ್ದಾರಿಯನ್ನ ಸ್ಥಳೀಯ ವ್ಯಾಪಾರಿಗಳಿಗೆ ಹಂಚಿ ನಿರಂತರ ನೀರಿನ ವ್ಯವಸ್ಥೆಯನ್ನ ಖಚಿತಪಡಿಸಿದೆ. ಇದರಿಂದ ಪ್ರಾಣಿಗಳಿಗೆ ನಿರಂತರವಾಗಿ ಕುಡಿಯುವ ನೀರು ಲಭ್ಯವಾಗುತ್ತಿದೆ. ಈ ಯೋಜನೆಗೆ ಟ್ರಸ್ಟ್ ಸುಮಾರು 20,000 ರೂಪಾಯಿ ವೆಚ್ಚ ಮಾಡಿದ್ದು, ಬದುಕು ಮತ್ತು ಬದುಕಲು ಬಿಡು ಎಂಬ ಮೌಲ್ಯವನ್ನು ಅರ್ಥಪೂರ್ಣವಾಗಿ ಅನುಷ್ಠಾನಗೊಳಿಸಿದೆ. ಇನ್ನು ಅರಣ್ಯ ನಾಶ ಮತ್ತು ಆಧುನಿಕತೆಯ ಪರಿಣಾಮದಿಂದ ಸಂಕಷ್ಟದಲ್ಲಿರುವ ಪ್ರಾಣಿಗಳ ಬಗ್ಗೆ ಕಾಳಜಿ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಅಂತ ಟ್ರಸ್ಟ್ ಅಧ್ಯಕ್ಷ ವಿಕ್ರಮ್ ಅಯ್ಯಂಗಾರ್ ತಿಳಿಸಿದ್ದಾರೆ. ಈ ಕಾರ್ಯ ಕೇವಲ ನೀರುಣಿಸುವ ಪ್ರಯತ್ನವಲ್ಲ, ಪ್ರಕೃತಿ ಮತ್ತು ಜೀವಜಾಲದ ಮೇಲಿನ ಮಾನವೀಯತೆ ಮತ್ತು ಪ್ರೀತಿಯ ಪ್ರತೀಕವಾಗಿಯೂ ಗಮನ ಸೆಳೆಯುತ್ತಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.